ಕರ್ತನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯುಳ್ಳ ದೇವಚಂದ್ರೆ, ಈ ಭೂಮಿಯ ಮೇಲೆ ಮನುಷ್ಯನಿಗೆ ಅನೇಕ ಅವಕಾಶಗಳು ಹುಟ್ಟಿದಂದಿನಿಂದ ಹಿಡಿದು ಆತನು ಸಾಯುವ ತನಕ ಅನೇಕ ಅವಕಾಶಗಳು ಆತನ ಮುಂದೆ ಇರ್ತದೆ. ಅನೇಕ ಅವಕಾಶಗಳಿದೆ. ದೇವರು ಮನುಷ್ಯನಿಗೆ ಎಲ್ಲವನ್ನ ತನ್ನ ಮುಂದೆನಿಟ್ಟು ದೇವರು ನಮಗೆ ಕೊಟ್ಟ ದೊಡ್ಡ ಆಶೀರ್ವಾದ ಯಾವುದಂದ್ರೆ ಆಯ್ಕೆ ಮಾಡುವಂತ ಅವಕಾಶ. ಆಮೇನ್. ವಿ ಕ್ಯಾನ್ ಸೆಲೆಕ್ಟ್ ಆರ್ ವಿ ಕ್ಯಾನ್ ಚೂಸ್ ಎನಿಥಿಂಗ್ ಎಲ್ಸ್. ನಾವು ಏನಾದ್ರೂ ನಾವು ಚೂಸ್ ಮಾಡ್ಬೋದು. ಒಳ್ಳೇದಾದ್ರೂ ನಾವು ಚೂಸ್ ಮಾಡ್ಬೋದು, ಅಥವಾ ಕೆಟ್ಟದಾದ್ರೂ ಕೂಡ ನಾವು ಚೂಸ್ ಮಾಡ್ಬೋದು. ಯಾವುದಾದ್ರೂ ನಾವು ಆಯ್ಕೆ ಮಾಡ್ಕೋಬಹುದು. ಎಲ್ಲ ಅವಕಾಶಗಳನ್ನು ದೇವ್ರು ನಮ್ಮ ಮುಂದೆ ಇಟ್ಟಿದ್ದಾನೆ. ಆದ್ರೆ ದೇವ್ರು ಬಯಸೋದೇನಂದ್ರೆ ಏನ್ ಹೇಳ್ತಾನೆ ದೇವ್ರು? ಒಳ್ಳೇದನ್ನೇ ಆರಿಸಿಕೊ. ಒಳ್ಳೇದನ್ನ ಆರಿಸ್ಕೊಂಡ್ರೆ ನೀನ್ ಬದುಕ್ತೀಯ. ನೀನ್ ಕೆಟ್ಟದನ್ನ ಆರಿಸ್ಕೊಂಡ್ರೆ 100% ನೀನ್ ಸಾಯ್ತೀಯ. ಇದನ್ನ ದೇವರು ಆದಿಕಾಂಡ ಪುಸ್ತಕದಲ್ಲಿ ಏದೇನ್ ತೋಟದಲ್ಲೇ ದೇವ್ರು ನಮಗೆ ಅದನ್ನ ತೋರಿಸ್ಬಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನಿಗೆ ನೋಡ್ರಿ ಆಯ್ಕೆ ಇತ್ತು. ದೇವ್ರು ನಮಗೆ ಕೊಟ್ಟ ಆಶೀರ್ವಾದ ರೀ ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ದೇವ್ರು ನಮಗೆ ಮನುಷ್ಯನಿಗೆ ಕೊಟ್ಟಂತ ಒಂದು ಸ್ವತಂತ್ರ ಏನಂದ್ರೆ, ಮನುಷ್ಯನೇ ನಾನು ನಿನ್ನ ನನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನನ್ನ ಮಾರ್ಗದಲ್ಲಿ ನಡಿ ಎಂಬುದಾಗಿ ಹೇಳಿ ಆಜ್ಞೆಯನ್ನು ಕೊಟ್ಟು ಅಪ್ಪಣೆಯನ್ನು ಕೊಟ್ಟು ದೇವ್ರು ನಮ್ಮನ್ನೆಲ್ಲಿ ಇಟ್ಟಿದ್ದಾನೆ. ಆದ್ರೆ ಆದ್ರೆ ಆಯ್ಕೆ ಮಾಡುವಂಥದ್ದು, ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ. ದೇವರು ಎರಡನ್ನೂ ಇಟ್ಟಿದ್ದಾನೆ. ಏದೇನ್ ತೋಟದಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಆಮೇ ರೈಟ್? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ಅವ್ರು ಆ ಅವಕಾಶಗಳನ್ನ ಹೇಗೆ ಅವ್ರು ಉಪಯೋಗಿಸ್ಕೊಂಡ್ರು? ತಮ್ಮ ಸ್ವಾರ್ಥಕ್ಕಾಗಿ ಅವ್ರು ಉಪಯೋಗಿಸ್ಕೊಂಡ್ರು. ನೋಡಲು ಆ ಹಣ್ಣು ಹೇಗಿತ್ತಂತೆ, ನೋಡಲು ಸುಂದರವಾಗಿ, ತಿನ್ನಲು ರುಚಿಯಾಗಿತ್ತು. ಸೈತಾನ್ ಬಂದು ಹೇಳ್ತಿದ್ದಾನೆ, ಹಲೋ ಮೇಡಮ್, ಗಾಡ್ ಈಸ್ ಇನ್ ಸ್ಪಿರಿಟ್. ದೇವರ ಆತ್ಮವಾಗಿದ್ದಾನೆ, ನಾನು ಆತ್ಮವಾಗಿದ್ದೇನೆ. ಅವನಿಗೆ ಗೊತ್ತಿಲ್ಲ ನಾನು ದುರಾತ್ಮ ಆಗಿದ್ದೇನೆ ಅಂತಂದೇಳಿ. ಗೊತ್ತಿದ್ರು ಕೂಡ ಮೋಸ ಮಾಡ್ತಾ ಇದ್ದಾನೆ. ನಾನು ಆತ್ಮವಾಗಿದ್ದೇನೆ, ನೀನು ಕೂಡ ಆತ್ಮವಾಗಿದೆ. ನಾವು ಆತ್ಮದಿಂದ ತಿಂದ್ರೆ ಏನು ತೊಂದರೆ ಇಲ್ಲ, ನಿಮ್ ಕಣ್ ತೆರೆತಿದೆ, ನೀವು ಕೂಡ ದೇವ್ರ ತರ ಆಗೋಗ್ಬಿಡ್ತೀರಾ. ವಾವ್. ಈ ಅವಕಾಶವನ್ನ ಸೈತಾನನ್ ಕೂಡ ಉಪಯೋಗಿಸ್ಕೊಂಡು ಜನರನ್ನ, ಆ ಮೊದಲನೇ ಕುಟುಂಬವನ್ನ ವಂಚಿಸಿದ. ಆ ಅವಕಾಶದಲ್ಲಿ ಅವರೂ ಕೂಡ ಏನಾದ್ರು ಬಿದ್ದು ಹೋದ್ರು. ಆಮೇನ್. ಆದ್ರೆ ದೇವ್ರಿಗೆ ಸ್ತೋತ್ರ, ದೇವರು ಇನ್ನೊಂದು ಅವಕಾಶವನ್ನ ದೇವರು ಮನುಷ್ಯನಿಗೆ ಕೊಟ್ಟ. ಕುರಿಯನ್ನ ಕೊಯ್ದವರ ಪಾಪಗಳನ್ನು ಮುಚ್ಚಿ ಅಲ್ಲಿಂದ ಯಜ್ಞದ ಒಡಂಬಡಿಕೆ ಪ್ರಾರಂಭವಾಯ್ತು ರೀ. ದೆನ್ ಫೈನಲ್ ಅದು ಬಂದು ನಿಂತ್ಕೊಂಡಿದ್ದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಕೊನೆಯ ಯಜ್ಞ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಅನೇಕ ಅವಕಾಶಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಒಂದು ದೊಡ್ಡ ನಮಗೆ ಕೊಟ್ಟಂತ ಅವಕಾಶ, ನಾವು ಉಪಯೋಗಿಸ್ಕೊಂಡ ಅವಕಾಶ ಯಾವುದಂದ್ರೆ, ಈ ಭೂಮಿ ಮೇಲೆ ದೇವರ ರಕ್ಷಣೆಯ ಸಿದ್ಧಾಂತ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯಾರಾದ್ರೂ ರಾಮೇನ್? ದೇವ್ರೇನು ಕೊಟ್ಟಿದ್ದಾನೆ? ರಕ್ಷಣೆಯನ್ನ, ಆ ಸಿದ್ಧಾಂತದ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ರೋಡಲ್ಲಿ ಎರಡೂ ಕೂಡ ಆಯ್ಕೆ ಇದೆ. ವಿ ಕ್ಯಾನ್ ಚೂಸ್ ದಟ್ ಒನ್ ಆರ್ ಎಲ್ಸ್ ವಿ ಕ್ಯಾನ್ ಚೂಸ್ ದಿಸ್ ಒನ್. ಅದಾದ್ರೂ ನಾವು ಆ ಅವಕಾಶವನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು, ಅಥವಾ ಈ ಅವಕಾಶವನ್ನು ಕೂಡ ನಾವು ಉಪಯೋಗಿಸ್ಬೋದು. ಇದು ನಮ್ಮ ಕೈಯಲ್ಲಿದೆ. ದೇವ್ರು ಬೇಡ ಅಂತಾನ ಅಲ್ಲಿಗೆ ಹೋಗ್ಲಿಕ್ಕೆ? ದೇವ್ರು ಬೇಡ ಅಂತಾನ ಅಲ್ಲಿಗೆ ಹೋಗ್ಲಿಕ್ಕೆ? ದೇವ್ರು ಬೇಡ ಅಂತಾನ? ಹಲೋ, ಅಲ್ಲಿಗೆ ಹೋಗ್ಲಿಕ್ಕೆ ದೇವ್ರು ಬೇಡ ಅಂತಾನ? ದೇವ್ರು ಬೇಡ ಅಂತಾನೆ. ಡೋಂಟ್ ಗೋ ದೇರ್. ಆದ್ರೆ ಮನುಷ್ಯರಾದಂತ ನಾವು ಬೇಕಾದ್ರೆ ಹೋಗ್ಬೋದು. ಆದ್ರೆ ನಾವು ಹೋಗ್ತೀವಂದ್ರೆ ದೇವರ ಆಜ್ಞೆಯನ್ನ ಮೀರಿ ನಾವು ಹೋಗ್ತಾ ಇದ್ದೇವೆ. ದೇವರ ವಾಕ್ಯವನ್ನ ಮೀರಿ ನಾವು ಹೋಗ್ತಾ ಇದ್ದೇವೆ. ಸಭೆ ಇರೋದು ನೀನ್ ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ಹೇಳೋದಕ್ಕೋಸ್ಕರ ಸಭೆ ಇದೆ. ಸಭಾಪಾಲಕರು ಇರೋದು ನೀನ್ ಇದನ್ನ ಮಾಡು, ಇದನ್ನ ಮಾಡಬೇಡ ಅಂತ ಹೇಳಲಿಕ್ಕೆ ಸಭಾಪಾಲಕರು ಇದ್ದಾರೆ. ದೇವರ ವಾಕ್ಯ ಹೇಳ್ತಿದೆ ಇದನ್ನ ನೀನ್ ಮಾಡು, ಇದನ್ನ ಮಾಡಬೇಡ ಅಂತ ಹೇಳೋದಕ್ಕೋಸ್ಕರ ದೇವರ ವಾಕ್ಯ ಇದೆ. ಆಮೆನ್. ಆದ್ರೆ ನಾವು ಏನನ್ನ ಆರಿಸ್ಕೊಳ್ತಾ ಇದ್ದೇವೆ, ಯಾವ ಅವಕಾಶಗಳನ್ನ ಆರಿಸ್ಕೊಳ್ತಾ ಇದ್ದೇವೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಆಶೀರ್ವಾದ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಭವಿಷ್ಯ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಮಕ್ಕಳ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ನಾವೇನು ಆರಿಸ್ಕೊಳ್ತೀವೋ ನಾಳೆ ಅದೇ ಅವಕಾಶವನ್ನ ನಾವು ಅನುಭವಿಸ್ಬೇಕಾಗ್ತದೆ. ನಾನು ಮುಂದೆ ಹೋಗ್ತೀನಿ ರೀ. ಇಲ್ಲಿ ಒಂದು ಅವಕಾಶವನ್ನ ದೇವರು ಕೊಡ್ತಾ ಇದ್ದಾರೆ. ಯಾರಿಗಂದ್ರೆ ಜಕಾಯನಿಗೆ. ಜಕಾಯ ಯೇಸು ಸ್ವಾಮಿ ಯಾರಾಗಿದ್ದಾನೆ ಎಂಬುದಾಗಿ ನೋಡ್ಬೇಕೆಂಬುದಾಗಿ ಅಂದ್ಕೊಂಡ. ಅವನಿಗೊಂದು ಅವಕಾಶ ಸಿಕ್ತು. ಯೇಸು ಸ್ವಾಮಿ ಯೆರಿಕೋ ಊರನ್ನು ಹೊಕ್ಕು ಅದನ್ನೆಲ್ಲ ಅಲ್ಲಿ ಕಾರ್ಯಗಳನ್ನೆಲ್ಲ ಮಾಡಿ ಊರನ್ನ ದಾಟಿ ಆತನು ಹೋಗ್ತಾ ಇದ್ದಾನೆ ಎಂಬುದಾಗಿ ನೆನೆಸಿ, ಇನ್ನು ಲಾಸ್ಟ್ ಆಪರ್ಚುನಿಟಿ ಅವನಿಗಿದ್ದಿದ್ದು, ಲಾಸ್ಟ್ ಅವಕಾಶ ಅವನಿಗಿದ್ದಿದ್ದು. ಇನ್ನು ಅವನೇನಾದ್ರೂ ಸ್ವಲ್ಪ ಲೇಟ್ ಮಾಡಿದ್ರೆ ಯೇಸು ಸ್ವಾಮಿ ಅಲ್ಲಿಂದ ಆ ಊರನ್ನ ದಾಟಿ ಹೋಗ್ಬಿಡ್ತಿದ್ರು.
ಆದರೆ ಹೋಗೋದಕ್ಕಿಂತ ಮುಂಚೆ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳೋದಕ್ಕೋಸ್ಕರ ತಟ್ಟನೆ ಅವನು ಮರವನ್ನು ಹತ್ತಿ ಯೇಸು ಎಂಥವನಾಗಿದ್ದನ್ನು ನೋಡಲೇಬೇಕೆಂಬುದಾಗಿ ಯೇಸುವನ್ನು ನೋಡುವ ಮನಸ್ಸಾತನು ಮಾಡಿದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ಏನಂತ ಹೇಳ್ತಿದೆ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಏನಂತ ಹೇಳ್ತಾ ಇದಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಏನ್ ಮಾಡ್ಬೇಕು, ನಾನು ಇಳ್ಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ, ಎಷ್ಟಂತೆ ತಟ್ಟನೆ ಒಂದೇ ಸೆಕೆಂಡ್ ಅಲ್ಲಿ ಈ ಅವಕಾಶವನ್ನು ಅವನು ಮಿಸ್ ಮಾಡ್ಕೊಳ್ಳಿಲ್ಲ, ಈ ಆಪರ್ಚುನಿಟಿ ಆತನು ಮಿಸ್ ಮಾಡ್ಕೊಳ್ಳಿಲ್ಲ. ಯಾರು ಕರೀತಾ ಇರೋದು, ಯಾರು ಕರೀತಾ ಇರೋದು? ಜಗತ್ ರಕ್ಷಕನಾಗಿರುವಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ಓ ಸರ್, ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ ತಕ್ಷಣನೇ ನೋಡ್ರಿ, ಅವನು ಯೇಸುವನ್ನ ನೋಡುವ ಅವಕಾಶವನ್ನು ಆತನು ಉಪಯೋಗಿಸ್ಕೊಂಡ್ರೆ ಆತನಿಗೆ ಅವಕಾಶದ ಮೇಲೆ ಇನ್ನೊಂದು ಅವಕಾಶ ಆತನಿಗೆ ಸಿಕ್ತು, ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಏನಂದ್ರೆ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನಾನೇನ್ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅವ್ನು ಹಿಂದೆ ಮುಂದೆ ಏನ್ ಮಾಡ್ದೆ ಅಂತ ತಟ್ಟನೆ ಇಳಿದು ಬಂದು ಯೇಸು ಸ್ವಾಮಿ ಕರ್ಕೊಂಡು ತನ್ನ ಮನೆಗೆ ಹೋಗ್ಬಿಟ್ಟ. ಹೋಗಿ ಫುಲ್ ಪಾರ್ಟಿ ಮಾಡ್ತಾ ಇದ್ದಾನೆ. ಪಾರ್ಟಿ ಮಾಡೋದಕ್ಕಿಂತ ಮುಂಚೆ ಅವ್ನು ಇನ್ನೊಂದು ಅವಕಾಶ ಯೂಸ್ ಮಾಡ್ಕೊಂಡ. ಏನಂದ್ರೆ, ಸ್ವಾಮಿ ನಾನು ಪಾಪಾತ್ಮನ, ಹಲ್ಲೆಲೂಯಾ, ನನ್ನಲ್ಲಿರುವ ಆಸ್ತಿ ಎಲ್ಲ ಅರ್ಧವನ್ನ ಮಾರಿ ಬಡವರಿಗೆ ಕೊಟ್ಟು, ಓಕೆ, ಅನ್ಯಾಯವಾಗಿ ಯಾರಿಂದಾದ್ರೂ ಸುಳ್ಕೊಂಡಿದ್ರೆ 4ರಷ್ಟು ಅವ್ರಿಗೆ ಹಿಂತಿರುಗಿ ಕೊಟ್ಟು, ಕರ್ತನೇ ನಾನು ನಿನ್ನ ಮಗನಾಗಿ ನಾನು ಜೀವಿಸ್ತೇನೆ. ಯೇಸು ಸ್ವಾಮಿ ಹೇಳಿದ್ರು, ವಾವ್, ಎಂಥ ನಂಬಿಕೆ ತನಗಿದೆ. ಯೇಸು ಸ್ವಾಮಿ ಜೋರಾಗಿ ಹೇಳ್ತಾರೆ, ಈ ಹೊತ್ತು ಈ ಮನೆಗೆ, ಜೋರಾಗಿ ಹೇಳ್ರಿ, ಈ ಮನೆಗೇನಾಯ್ತು, ರಕ್ಷಣೆ. ಆ ರಕ್ಷಣೆ ಆಗುವ ಅವಕಾಶನ ಮಿಸ್ ಮಾಡ್ಕೊಳ್ಳಿಲ್ಲ ಅವನು. ನಾನು ಮಾತು ಹೇಳ್ತೀನಿ ರೀ, ಯೇಸು ಸ್ವಾಮಿ ಕೂಡ ನಮ್ಮ ಜೀವಿತದಲ್ಲಿ ಆತನು ಬಂದಿದ್ದಾನೆ. ದೇವರ ಸ್ತೋತ್ರ. ಇವತ್ತು ಕೂಡ 3 ಜನ ಜೀವಿತದಲ್ಲಿ ಇವತ್ತು ಯೇಸು ಸ್ವಾಮಿ ಬಂದು ಇವತ್ತು ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಏನಂದ್ರೆ, ನೀರಿನಲ್ಲಿ ಸಾಯುವ ಅವಕಾಶ, ಅದೇ ನೀರಿನಿಂದ ಪುನರುತ್ಥಾನವಾಗಿ ಎದ್ದು ಬರುವ ಅವಕಾಶ. ದೇವರ ಸಂಕಲ್ಪ ಅವರ ಜೀವಿತದಲ್ಲಿ ನೆರವೇರಿದೆ. ದೇವರ ಸಂಕಲ್ಪ ನಮ್ಮ ಜೀವಿತದಲ್ಲಿ ನೆರವೇರಿದೆ. ದೇವರು ನಮಗೆ ಕೊಟ್ಟ ಅವಕಾಶ ಇದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ತರ ಇನ್ನೊಂದು ಸಾರಿ ಏನಾಯ್ತು, ಓಕೆ, ಒಬ್ಬ ಮನುಷ್ಯ ಬಂದು ಕೇಳ್ತಾನೆ, ಸ್ವಾಮಿ ನಾನು ನಿತ್ಯ ಜೀವಕ್ಕೆ ನಾನು ಹೋಗ್ಬೇಕು, ಎಲ್ಲಿ ಸೇರ್ಬೇಕು? ನನ್ನ ಹತ್ರ ಎಲ್ಲ ಇದೆ, ಹಣ ಇದೆ, ಆಸ್ತಿ ಇದೆ, ಬಂಗ್ಲೆ ಇದೆ, ಹಾಳು ಕಾಳು, ಬಂಗಾರ ಬೆಳ್ಳಿ ಎಲ್ಲ ನನ್ನ ಹತ್ರ ಇದೆ, ಆಡಂಬರವಾಗಿ ನನ್ನ ಜೀವಿತ ಇದೆ. ಆದ್ರೆ ಎಲ್ಲೋ ಒಂದ್ ಹತ್ರ ಮಲಗಿದ್ರೆ ನನ್ನ ಕನಸಿನಲ್ಲಿ ನಾನು ನರಕಕ್ಕೆ ಹೋಗ್ತಾ ಇದ್ದೀನೇನೋ, ನನ್ನ ಕನಸಿನಲ್ಲಿ ಏನು ನೋಡ್ತಾ ಇದ್ದೀನಿ, ಬರೀ ನರಕ ನೋಡ್ತಾ ಇದ್ದೀನಿ. ಆದರೆ ನರಕಕ್ಕೆ ನಾನು ಹೋಗಬಾರ್ದು. ಅದು ನಾನು ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ನಾನು ಹೋಗ್ಬೇಕು, ನಿತ್ಯ ಜೀವಕ್ಕೆ ನಾನು ಸೇರಬೇಕು. ಅದಕ್ಕೆ ನಿನ್ನ ವಾಕ್ಯಗಳನ್ನೆಲ್ಲ ಕೇಳಿದ್ದೇನೆ, ನಿನ್ನ ಬಗ್ಗೆ ಭಾಳಷ್ಟು ನಾನು ಕೇಳಿದ್ದೇನೆ ಸ್ವಾಮಿ, ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕು, ನಾನು ಏನು ಮಾಡಬೇಕು? ಮೆಲ್ಲ ಕೇಳಿರ್ಬೋದು ಅಸಿಸ್ಟೆಂಟಿಗೆ. ಮೋಸ್ಟ್ಲಿ ನನಗೆ ಅನ್ಸುತ್ತೆ ದುಡ್ಡು ಸಮೇತ ಬಂದಿದ್ದಾನ ಅವನು. ಸ್ವಾಮಿ ಏನಾರು ಆಯ್ತು ರಕ್ಷಣೆ ಅಂತ ಹೇಳಿದ ತಕ್ಷಣ ಅವನು ದೇವರ ರಾಜ್ಯ ನಿತ್ಯ ಜೀವನ ದುಡ್ಡಿಂದ ಡೀಲ್ ಮಾಡ್ಲಿಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಆತನು ಬಹು ಐಶ್ವರ್ಯವಂತನಾಗಿದ್ದಾನೆ. ಅವನು ದುಡ್ಡಿಂದ ಡೀಲ್ ಮಾಡ್ತಾ ರಕ್ಷಣೆಗೋಸ್ಕರ, ನಿತ್ಯ ಜೀವಕ್ಕೋಸ್ಕರ ಹಣದಲ್ಲಿ ಡೀಲ್ ಮಾಡ್ಲಿಕ್ಕೆ ಆತನು ಬಂದಿದ್ದಾನೆ. ಯೇಸು ಸ್ವಾಮಿಗೆ ಇದು ಗೊತ್ತಾಯ್ತು. ಹಿ ಈಸ್ ಎ ಕ್ರಿಕೆಟ್ ಮ್ಯಾನ್. ಅವನಿಗೆ ಯೇಸು ಸ್ವಾಮಿಗೆ ಗೊತ್ತಾಯ್ತು ಇವನು ಓಕೆ ಎಂತ ಮ್ಯಾನ್, ಕ್ರಿಕೆಟ್ ಮ್ಯಾನ್ ಅಂದ್ರೆ ಏನು ಹೇಳ್ತಾರೆ, ಇಟ್ಸ್ ವೆರಿ ಕ್ರಿಕೆಟ್. ವಂಚನೆ ಅಲ್ಲ, ಒಂಥರ ಗಲಿಬಿಲಿ ಮನುಷ್ಯ ಅಥವಾ ಕಪಟಿ. ಕರೆಕ್ಟ್, ಇವನು ಕಪಟಿ ಮನುಷ್ಯ. ದುಡ್ಡಿಂದ ನಿತ್ಯ ಜೀವನ ತೆಗೆದುಕೊಳ್ಳಿಕ್ಕೆ ಬರ್ತಾ ಇದ್ದಾನೆ. ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ ಅವನಿಗೆ? ಅರೇ ಸರ್, ಎಲ್ಲ ನೀನು ಮಾಡಿ ಅಲ್ಲ, ನೀನು ಧರ್ಮಶಾಸ್ತ್ರ ಪ್ರಕಾರ ನಡೀತೀಯಾ? ಸ್ವಾಮಿ ಧರ್ಮಶಾಸ್ತ್ರ ಪ್ರಕಾರ ಕೂಡ ನಾನು ನಡೀತಾ ಇದ್ದೀನಿ. ಧರ್ಮಶಾಸ್ತ್ರ ಪ್ರಕಾರ ಹೆಂಗ್ ನಡೀತಾ ಇದೆಯಾ? ವಾರ ಚರ್ಚೆಗೆ ಹೋಗ್ತೀನಿ, ಸಭಾ ಮಂದಿರಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಕಾಣಿಕೆ ಕೊಡ್ತೀನಿ ನಾನು, ಆಮೇಲೆ ಉಪವಾಸ ಮಾಡ್ತೀನಿ, ಏನ್ ಮಾಡ್ತೀನಿ ನಾನು ಫಾಸ್ಟಿಂಗ್ ಪ್ರೇಯರಲ್ಲಿ ಇದ್ದೀನಿ, ಎಲ್ಲ ಮಾಡ್ತಿದ್ದೀನಿ. ಸ್ವಾಮಿ ಹೇಳಿದ್ರು, ಎಲ್ಲ ಮಾಡ್ತೀನಿ ನಿಜ ರಾಜ. ಹಲೋ ಸರ್, ಒಂದೇ ಒಂದು ಕಡಿಮೆ ಇದೆ ನಿನಗೆ. ಎಷ್ಟು ಚೆನ್ನಾಗಿ ಹೇಳಿರ್ಬೋದು ನೋಡ್ರಿ ಸ್ವಾಮಿ, ಪ್ರೀತಿಯಿಂದ ಹೇಳ್ತಾ ಇದ್ರು. ಒಂದೇ ಒಂದು ಕಡಿಮೆ ಇದೆ, ಏನ್ ಗೊತ್ತಾ? ಹೋದ್ರೆ ಅದನ್ನ ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಸ್ವಾಮಿ ಆ ಶ್ರೀಮಂತನಿಗೆ ಆ ಬಡವ್ರನ್ನ ತೋರಿಸಿ ಹೇಳ್ತಾ ಇದ್ದಾನೆ, ಹಲೋ ಸರ್, ಅವ್ನು ನೋಡ್ರಿ ಹೆಂಗ್ ಬಂದಿದ್ದಾನೆ, ಅವ್ನು ನಿಂತಿರೋ ಸ್ಟೈಲ್ ನೋಡ್ರಿ, ಅವನು ಇದು ಯಾರು ಕ್ರಿಯೇಟ್ ಮಾಡಿದಾರೆ, ಇದು ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಎಷ್ಟು ಚಂದ ನಿಂತಾನ, ಹಿಂಗೆ ಸೊಂಟದ ಮೇಲೆ ಕೈ ಹಿಡ್ಕೊಂಡು ಹಿಂಗೆ ನಿಂತಾನ. ಸ್ವಾಮಿ ಹೇಳ್ತಾರೆ, ಸೊ ನಿನ್ನ ಬದುಕನ್ನೆಲ್ಲ ಮಾರಿ ಏನ್ ಮಾಡು, ಇವ್ರಿಗೆ ಹಂಚ್ಕೊಟ್ಬಿಟ್ಟು, ಓಕೆ, ಎಲ್ಲಿ ಸಂಪತ್ತಿದೆ ನಿನಗೆ? ದಟ್ಸ್ ಇಟರ್ನಲ್ ಲೈಫ್. ದಟ್ಸ್ ಅದೇ ಸಂಪತ್ತು ನಮಗೆ ಪರಲೋಕದಲ್ಲಿ. ನಮ್ಮ ಜೀವ ಪರಲೋಕದಲ್ಲಿ ಇದೆ, ಅದು ಸಾಕಲ್ಲ ನಮಗೆ.
ಯೇಸುಸ್ವಾಮಿ ಒಂದತ್ರ ಇನ್ನೊಂದು ಹತ್ರ ಹೇಳ್ತಾರೆ ಗೊತ್ತಾ? ನೆನ್ಪು ಮಾಡ್ಕೊಡ್ರಿ, ನಾನು ಹೇಳ್ತೀನಿ ನೋಡ್ರಿ ಒಂದು ವಾಕ್ಯ. ಒಬ್ಬ ಮನುಷ್ಯನು ತನ್ನ ಪ್ರಾಣಕ್ಕೆ ಬದಲಾಗಿ ಏನನ್ನು ಈಡು ಕೊಟ್ಟಾನು? ಅಥವಾ ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ತನ್ನ ಆತ್ಮ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ, ಏನು ಲಾಭ? ಹಲೋ, ನರಕದಿಂದ ನಾವು ತಪ್ಪಿಸಲ್ಪಟ್ಟು, ಬೆಂಕಿ ಗಂಧಕಗಳಿರುವ ಕೆರೆಯಿಂದ, ನ್ಯಾಯ ತೀರ್ಪಿನಿಂದ ತಪ್ಪಿಸಲ್ಪಟ್ಟು ದೇವರ ರಾಜ್ಯದಲ್ಲಿ ಜೀವಿಸುವ ಒಂದು ದೊಡ್ಡ ಸಂಪತ್ತನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅಷ್ಟು ಸಾಕು ನಮಗೆ. ಆಮೆನ್. ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳಿದ್ರು ಅವನಿಗೆ? ಎಲ್ಲ ಮಾರ್ಬಿಡು, ಸೋಲ್ಡ್ ಔಟ್ ಎವ್ರಿಥಿಂಗ್. ಓಕೆ, ವಾಟ್ ಯು ಹ್ಯಾವ್ ಜಸ್ಟ್ ಸೋಲ್ಡ್ ಔಟ್. ಎಲ್ಲವನ್ನ ನೀನು ಅದನ್ನು ಮಾರಾಕ್ಬಿಡು, ನೀನು ಖಾಲಿ ಮಾಡ್ಕೋ, ನೀನು ಖಾಲಿ ಮಾಡ್ಕೋ. ಇವತ್ತು ಅವನು ಪರಲೋಕ ರಾಜ್ಯಕ್ಕೆ ಅವನು ಹೋಗದೆ ಇರೋಕ್ಕೆ ಕಾರಣ ಏನಂದ್ರೆ ಅವನು ತನ್ನನ್ನು ತಾನು ಖಾಲಿ ಮಾಡ್ಕೊಳ್ಳಿಲ್ಲ, ಯೇಸು ಸ್ವಾಮಿ ಮಾತಿಗೆ ವಿಧೇಯನಾಗಲಿಲ್ಲ. ಓಕೆ, ಅವನ ಲೈಫ್ನಲ್ಲಿ ಅವನು ಸೋಲಿಕ್ಕೆ ಕಾರಣ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಅವನು ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಡ್ಲಿಲ್ಲ. ಎಂಥ ಆಪರ್ಚುನಿಟಿ ಇದೆ ರೀ ಅವನಿಗೆ, ಎಂಥ ಆಪರ್ಚುನಿಟಿ ಇದೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಏನು ಹೇಳ್ತಾರೆ ಯೇಸು ಸ್ವಾಮಿ ಅವನಿಗೆ? ಕಮ್ ಅಂಡ್ ಫಾಲೋ ಮೀ, ನೀನು ಬಂದು ನನ್ನನ್ನು ಹಿಂಬಾಲಿಸು. ಇವತ್ತು ಒಂದು ವೇಳೆ ಯೇಸು ಸ್ವಾಮಿ ಏನಾದರೂ ಹೇಳಿ ಎಲ್ಲವನ್ನ ನೀನು ಮಾರಿ ನನ್ನ ಹಿಂಬಾಲಿಸು ಅಂತಂದ್ರೆ ಓಕೆ, ನಾವು ಸಿದ್ಧರಿರೋನ್ರಿ. ಯಾಕೆಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಗೊತ್ತಾ? ನಮಗಿರುವಂಥದ್ದು ಯಾವುದು ನಮ್ದಲ್ಲ ರೀ. ಹಲೋ, ನಮಗಿರುವಂಥದ್ದು ಯಾವುದು ನಮ್ದಲ್ಲ. ನಮಗಿರೋದು ಒಂದೇ ಒಂದು, ಅದು ದೇವರ ರಾಜ್ಯ. ಅದಕ್ಕೆ ಯೇಸು ಸ್ವಾಮಿ ಫಸ್ಟ್ ನಮಗೆ ಕಲಿಸ್ಕೊಟ್ಟಿದ್ದೀರಿ ಅಂದರೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಫಸ್ಟ್ ದೇವರು ನಮಗೆ ತೋರಿಸಿದೆ ಅಂದರೆ ದೇವರ ರಾಜ್ಯವನ್ನು ತೋರಿಸಿದ್ದಾರೆ. ನಾವು ಅಲ್ಲಿಂದ ಬಂದಿದ್ದೇವೆ. ದೇವ್ರ ವಾಕ್ಯ ಹೇಳ್ತಿದ್ದೆ, ಪೌಲನು ಹೇಳ್ತಾನೆ, ಪ್ರವಾಸಿಗಳಾಗಿದ್ದೇವೆ, ಪರದೇಶಿಗಳಾಗಿದ್ದೇವೆ ಈ ಲೋಕದಲ್ಲಿ ನಂದು ಅನ್ನೋದು ಯಾವುದಿಲ್ಲ. ನಾವು ಪರದೇಶಿಗಳಾಗಿ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ. ಯಾಕೆ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ ಅಂದರೆ ಯೇಸುವಿಗೆ ಸಾಕ್ಷಿಗೋಸ್ಕರ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ ಅಷ್ಟೇ. ವಿ ಆರ್ ಆಲ್ ವಿಟ್ನೆಸಿಂಗ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಯೇಸು ಸ್ವಾಮಿಯ ಸಾಕ್ಷಿಗಳಾಗಿ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ಕಮ್ ಅಂಡ್ ಫಾಲೋ ಮೀ, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಇದನ್ನು ಯಾರು ಕೂಡ ಈ ಅವಕಾಶವನ್ನು ಕಳ್ಕೊಳ್ಬೇಡ್ರಿ. ಹಿಂಬಾಲಿಸುವುದನ್ನು ಯಾರು ಕೂಡ ಕಳ್ಕೊಳ್ಬೇಡ್ರಿ. ಹಿಂಬಾಲಿಸಿ ಎಂಬುದಾಗಿ ದೇವರು ಹೇಳಬೇಕಾದ್ರೆ ಇದು ಅರ್ಥ ಏನಂದ್ರೆ, ನಿನ್ನ ಫಸ್ಟ್ ನಿರಾಕರಿಸ್ಕೋ. ನೀನು ಎಲ್ಲಿಗೋ ಹೋಗ್ಬೇಕಂತ ಇದೀಯಾ, ಓಕೆ, ಟರ್ನ್ ಟು ಗಾಡ್, ದೇವ್ರ ಕಡೆಗೆ ತಿರುಗಿಕೋ. ದೇವರನ್ನೇ ನೋಡು, ದೇವರ ವಾಕ್ಯವನ್ನೇ ನೋಡು, ದೇವರ ಸಭೆಯನ್ನೇ ನೋಡು, ದೇವರ ಸೇವಕರನ್ನೇ ನೋಡ್ತಾ ಸುಮ್ಮನೆ ನಿನ್ನೆ ಹಿಂಬಾಲಿಸು. ಅವ್ರೇನಂತಾರೆ, ಇವರೇನಂತಾರೆ, ಇವರು ನನ್ನನ್ನು ಬೈತಾರೆ, ಅವರು ನನ್ನನ್ನು ತಗೊಳ್ತಾರೆ, ಇವರು ನನ್ನನ್ನು ದ್ವೇಷಿಸ್ತಾರೆ, ಇವ್ರು ನನ್ನನ್ನು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ. ಹಲೋ, ನಿನ್ನ ಬಲಗಡೆಯಲ್ಲಿ 1000 ಜನರು, ಎಡಗಡೆಯಲ್ಲಿ 10,000 ಜನರು ತಟ್ಟೆ ಬಿದ್ದರು, ಸತ್ತು ಬಿದ್ರು. ಅದ್ರ ಅರ್ಥದಿಂದ ಯಾರನ್ನು ನೋಡಬೇಡ, ಸುಮ್ಮನೆ ನೀನು ಹೋಗು. ಅವ್ರ ಆತ್ಮಕ್ಕೆ ಅವ್ರ ಜವಾಬ್ದಾರಿ, ನಿನ್ನ ಆತ್ಮಕ್ಕೆ ನೀನು ಜವಾಬ್ದಾರಿ. ಹಲ್ಲೆಲೂಯಾ. ನಾವು ಯೇಸುವನ್ನ ಮಾತ್ರ ನಾವು ದೃಷ್ಟಿ ಇಟ್ಟು ನಾವು ನಡೆಯುವ ಜನರಾಗಿದ್ದೇವ್ರಿ. ಹಿಂಬಾಲಿಸ್ರಿ. ಈ ಆಪರ್ಚುನಿಟೀಸ್ ಯಾವತ್ತೂ ನೀವು ಕಳ್ಕೊಳ್ಬೇಡ್ರಿ. ಯೇಸು ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗೋದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ? ಎಲ್ಲಿಗೆ? ಶಿಲುಬೆ ಕಡೆ ಕರ್ಕೊಂಡು ಹೋಗ್ತಾರೆ. ಯಾವನಾದ್ರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯೇಸು ಸ್ವಾಮಿ ಕಲಿಸೋದೇನೆಂದ್ರೆ ಕ್ರಾಸ್ನ ಕಲಿಸ್ತಾರೆ ನಮಗೆ. ಆಮೇನ್. ಆ ಕ್ರಾಸ್ ಯಾವುದಾಗಿದೆ ಅಂದರೆ ಒನ್ ಪಾರ್ಟ್ನಲ್ಲಿ ಏನಾಗಿದೆ? ಅದು ನಮ್ಮ ಶ್ರಮೆ ಆಗಿದೆ, ಅದು ನಮ್ಮ ತಗ್ಗಿಸುವಿಕೆ ಆಗಿದೆ, ಅದು ನಮ್ಮ ವಿಮೋಚನೆ ಕಾರಣವಾಗಿದೆ. ಇನ್ನೊಂದು ಪಾರ್ಟ್ನಲ್ಲಿ ಆ ಶಿಲುಬೆ ನಮಗೆ ಜಯದ ಗುರುತಾಗಿದೆ. ಹಲ್ಲೆಲೂಯಾ. ಆ ಶಿಲುಬೆ ನಮಗೆ ಜಯದ ಗುರುತಾಗಿ ಪರಲೋಕ ರಾಜ್ಯಕ್ಕೆ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಆಮೇನ್. ಗಾಡ್ ಬ್ಲೆಸ್ ಯು. ಓಕೆ, ನಾವು ಹಿಂಬಾಲಿಸುವರಾಗಿರೋಣ. ಇನ್ನೊಂದು ಆಪರ್ಚುನಿಟಿ ಇದೆ ನೋಡ್ರಿ ಇಲ್ಲಿ. ಏನು ಅವಕಾಶ ಇದೆ? ಒಬ್ಬ ಮನುಷ್ಯನಿಗೆ ಸಿಕ್ಕಿದ್ದು 10 ಜನ ಕುಷ್ಠರೋಗಿಗಳು ಬಂದು ಯೇಸು ಕೇಳಿದ್ದಾರೆ, ಸ್ವಾಮಿ ದಾವೀದ ಕುಮಾರನೇ ನಮ್ಮನ್ನ ಕರುಣಿಸು ಎಂದಾಗ ಓಡಿ ಬರ್ತಾರೆ. ಏನಾಯ್ತ್ರಪ್ಪ? ಯಾಕೆ ಏನಾಗಿದೆ? ಸ್ವಾಮಿ, ನಾವು ಕುಷ್ಠ ರೋಗ ಹತ್ತಿದೆ, ಈ ಕೈಯೆಲ್ಲ ಬೆರಳುಗಳೆಲ್ಲ ಕಿತ್ಕೊಂಡೋಗಿದೆ, ಮುಖ ಎಲ್ಲ ಕುರುಪಾಗಿದೆ. ಒಬ್ಬನು ಹೇಳ್ತಾನೆ, ಓಕೆ, ನಾನು ಬಹಳ ದೊಡ್ಡ ಶ್ರೀಮಂತ ಸ್ವಾಮಿ, ಆದರೆ ನನಗೆ ಕುಷ್ಠ ಬಂದಿದ ತಕ್ಷಣ ಎತ್ತಿ ಮನೆಯಿಂದ ಹೊರಗೆ ಬಿಸಾಕ್ಬಿಟ್ರು. ಇನ್ನೊಬ್ಬನು, ಕರ್ತನೆ ಸ್ವಾಮಿ, ನಾನು ಬಹಳ ದೊಡ್ಡ ರಬ್ಬಿ, ನಾನು ಬಹಳ ದೊಡ್ಡ ಗುರು, ನಾನು ಓಕೆ PhD ಮಾಡಿದ್ದೀನಿ ನಾನು, ಆದರೆ ಕುಷ್ಠ ಬಂದಿದ ತಕ್ಷಣ ನನಗೆ ಕಾಲೇಜಿಂದ, ಮನೆಯಿಂದ, ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ ತಗೊಂಡು ಬಿಸಾಕ್ಬಿಟ್ರು. ನೀನೇನೋ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ನೀನೇನು ನಾನು ಮೀನು ಹಿಡಿಯೋನು, ನೀನ್ಯಾರು ದೊಡ್ಡ ಮೇಸ್ತ್ರಿ, ನಾನು
ಒಬ್ಬೊಬ್ರು 10 ಜನರು ಎಲ್ಲರೂ ಒಂದೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಓಕೆ, ಆದ್ರೆ ಅದ್ರ ಜೊತೆಗೆ ಒಬ್ಬ ಸಮಾರಿದನು ಕೂಡ ಒಬ್ಬನಿದೆ. ನೀನ್ ಯಾರೋ ಅಂತ ತಕ್ಷಣ ನಾನು ಸಮಾರಿದನು, ಬಹಳ ಕೀಳು ಜಾತಿಯವನನ್ನು. ಓಕೆ, ಏನಾಗಿದೆ ನಿಮಗೆ? ಕುಷ್ಠರೋಗ. ಸ್ವಾಮಿ ಒಂದು ಕೆಲಸ ಮಾಡ್ರಿ, ನನ್ನ ಮಾತು ನಂಬ್ತೀರಾ? ನಂಬ್ತೀವಿ ಸ್ವಾಮಿ. ಸೀದಾ ಓಡೋಗಿ ನಿಮ್ ಯಾಜಕರಿಗೆ ಮೈ ಅಂತ ತೋರಿಸ್ರಿ. ಅವನೇನಾದ್ರೂ ನಿಮಗೆ ಸರ್ಟಿಫಿಕೇಟ್ ಕೊಟ್ರೆ ಓಕೆ, ನೀವೆಲ್ಲರೂ ಶುದ್ಧರಾಗಿದ್ದೀರಿ. ಹೌದಾ ಸ್ವಾಮಿ? ಯಾಜಕನೇ ಮೈ ತೋರಿಸ್ಬೇಕಾ ಧರ್ಮಶಾಸ್ತ್ರ ಪ್ರಕಾರವಾಗಿ? ಹೌದು, ಸೀದಾ ಹೋಗ್ರಿ. ನಾನೇನು ನಿಮಗೆ ಮುಟ್ಟೋದಿಲ್ಲ, ಚಮತ್ಕಾರ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ನಾನು ಒಂದು ಮಾತು ಸಾಕು. ಯಾರಿಗೆ ಮೈ ತೋರಿಸ್ರಿ? ಯಾಜಕನಿಗೆ ಮೈ ತೋರಿಸ್ರಿ ಅಂತ ಹೇಳುವಾಗಲೇ ಅವರೆಲ್ಲರ ನಂಬಿ ಹೋಗುವ ದಾರಿ ಮಧ್ಯದಲ್ಲಿ ಗುಣ ಆಗೋಗ್ಬಿಟ್ರು ಅವರು. ಹಲ್ಲೆಲೂಯ, ಹಲ್ಲೆಲೂಯ. ದಾರಿ ಮಧ್ಯದಲ್ಲಿ ಅವ್ರಿಗೆಲ್ಲರಿಗೂ ಸ್ವಸ್ಥತೆ ಆಗೋಗ್ಬಿಡ್ತು. ಸ್ವಸ್ಥ ಆಗಿದ್ ನೋಡ್ಬಿಟ್ಟು ಅವನೇನ್ ಮಾಡ್ದ ಅಂದ್ರೆ, ಯಾಜಕನೇ ಮೈಕ್ ತೋರಿಸ್ಲಿಲ್ಲ, ತನ್ನನ್ನು ಸ್ವಸ್ಥ ಮಾಡಿದ ಆತನ ಬಳಿಗೆ ಒಬ್ಬನ್ ಮಾತ್ರ ಹಿಂತಿರುಗಿ ಬರ್ತಾ ಇದ್ದ. ಒಬ್ಬನ್ ಮಾತ್ರ ಹಿಂತಿರುಗಿ ಬಂದು ಸ್ವಾಮಿ ಪಾದಕ್ಕೆ ಅಡ್ಡ ಬಿದ್ದ ಅವ್ನು ಕೇಳ್ತಾ ಇದ್ದಾನೆ, ಸ್ವಾಮಿ ನಾನು ಯಾಜಕನೇ ಮೈ ತೋರಿಸೋ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯ. ಅವನಿಗೊಂದು ಸಿಕ್ಕ ಆಪರ್ಚುನಿಟಿ ಏನು ಗೊತ್ತಾ? ಯೇಸು ಸ್ವಾಮಿ ಪಾದಕ್ಕೆ ಓಡಿ ಬಂದು ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ. ಓಡಿ ಬಂದು ಯೇಸುವನ್ನು ಆರಾಧಿಸ್ತಾ ಇದ್ದಾನೆ. ಆಮೆನ್. ಅಲ್ಲಿ ನೋಡ್ರಿ, ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಅವನು ಹೆಂಗ್ ಕೂಗಿದಂತೆ, ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಅವನು ಶ್ರೀಮಂತನಲ್ಲ, ನಾನು ಹೇಳಿದ್ನಲ್ಲ ಈ ಯಾರ ಕ್ಯಾಟಗರಿನಲ್ಲ, ಅವನು ಯಾರಂತೆ ಅವನು ನೋಡಿ ವಾಕ್ಯದ, ಅವನು ಸಮಾರ್ಯದವನು. ಅವನ ಒಂದು ಆಪರ್ಚುನಿಟಿ ಏನಿದೆ ಹೇಳ್ರಿ ನೋಡೋಣ. ಈಗ ಅವನಿಗೆ ಯೇಸು ಸ್ವಾಮಿ ಪಾದಕ್ಕೆ ಓಡಿ ಬಂದು ಬೀಳುವಂತ ಆಪರ್ಚುನಿಟಿ ಇದೆ. ತನ್ನ ಶಾಪದಿಂದ ಅವನಿಗೆ ವಿಮೋಚನೆ ಸಿಕ್ಕಿದೆ. ಹಲ್ಲೆಲೂಯ. ಯಾಜಕನಿಗಿಂತಲೂ ದೇವಾಲಯಕ್ಕಿಂತಲೂ ಹೆಚ್ಚಿನವನು ಅವರ ಮಧ್ಯದಲ್ಲಿ ನಿಂತಿದ್ದಾನೆ. ಹಲ್ಲೆಲೂಯ. ಗುಣಪಡಿಸುವ ಆತನ ಬಳಿಗೆ ಓಡಿ ಬಂದ್ಬಿಟ್ಟು ಆತನಿಗೆ ಪಾದಕ್ಕೆ ಬಿದ್ದ ಆತನ ಹೇಳ್ತಾನೆ, ಓಕೆ ಉಪಕಾರ ಸ್ತುತಿ ಮಾಡಿ. ಯೇಸು ಸ್ವಾಮಿ ಕೇಳ್ತಾರೆ, ನೀನ್ ಒಬ್ಬನೇ ಬಂದಿದ್ದ, ಇನ್ನು ಉಳಿದವರು ಪಿಕ್ಚರ್ ನೋಡಿ ಹೇಳ್ರಿ, ಆ ಪಿಕ್ಚರ್ ನೋಡಿ ಹೇಳ್ರಿ. ಉಳಿದವರು ಏನ್ ಮಾಡ್ತಾ ಇದ್ದಾರೆ? ಯೆರೂಸಲೇಮಿಗೆ ಎಲ್ಲಿ ಮಾಡ್ತಾ ಇದಾರೆ? ಯೆರೂಸಲೇಮಿಗೆ ಓಡಿ ಹೋಗ್ತಾ ಇದಾರೆ. ಅವರು ಸ್ವಸ್ಥರಾಗಿದ್ದಾರೆ, ಓಡಿ ಹೋಗ್ತಾ ಇದಾರೆ ಅವರೆಲ್ಲರೂ. ನೋಡ್ರಿ ಇಲ್ಲಿ ಯೇಸು ಸ್ವಾಮಿ ಕೇಳ್ತಾರೆ, ಅವ್ರು ಎಲ್ಲೋದ್ರು? ನನಗೆ ಥ್ಯಾಂಕ್ಸ್ ಹೇಳೋರು ಎಲ್ಲೋದ್ರು? ಸೇವಕರದ್ದು ಇದೇ ಪರಿಸ್ಥಿತಿ ರೀ. ಸಭೆಯಿಂದ, ದೇವ್ರ ಸೇವಕರಿಂದ 100 ಗಂಟಲೆ ಉಪಕಾರಗಳನ್ನು ನೀವು ಹೊಂದಿದ್ದೀರಾ. ದೇವರ ಸೇವಕರ ಪ್ರಾರ್ಥನೆ ಎಂದಿಗೂ ಅಲಕ್ಷ್ಯ ಮಾಡಬೇಡ್ರಿ. ಅದನ್ನು ನಿಮ್ಮ ಕಣ್ಣಿಗೆ, ನಿಮ್ಮ ಮನಸ್ಸಿಗೆ ನಿಮಗೆ ಅದು ಸಣ್ಣದಾಗಿ ತೋರಿಸ್ತದೆ. ಅದೇ ನಿಮಗೋಸ್ಕರ ಸೇವಕನ ಮಾಡುವ ಒಂದು ಪ್ರಾರ್ಥನೆ, ಜಸ್ಟ್ ಒನ್ ಪ್ರೇಯರ್, ನಿಮ್ಮ ಅನೇಕ ಆಶೀರ್ವಾದಗಳಿಗೆ ಸೇವಕನ ಒಂದು ಪ್ರಾರ್ಥನೆ ಕಾರಣವಾಗಿದೆ. ಸೇವಕನು ಹೇಳುವ ಒಂದು ಮಾತು ನಿಮ್ಮ ಭವಿಷ್ಯ ಕಟ್ಟಲ್ಪಡ್ತದೆ. ಒಂದು ಮಾತು. ಕೆಲವರು ಹೇಳ್ತಿರಲ್ಲ, ಪಾಸ್ಟರ್ ನಮ್ಮ ಮಗಳಿಗೆ ಈ ಹುಡುಗನ ನಾವು ನೋಡಿದ್ದೇವೆ, ಒಂದ್ಸರಿ ನೀವು ಆ ಮನೆಗೆ ಹೋಗಿ ನೋಡಿ ನೀವು ಹೇಳ್ರಿ, ಫೈನಲ್ ಜಡ್ಜ್ ಆಗಿ ನನಗೆ ಕಳಿಸಿರ್ತಾರೆ. ನಾನು ಹೋಗ್ತೀನಿ, ಅಲ್ಲಿ ಮನೆಯನ್ನೆಲ್ಲ ನೋಡ್ತೀನಿ, ನಾನು ರಿಟರ್ನ್ ನಿಮಗೆ ಫೋನ್ ಮಾಡ್ತೀನಿ. ಈಗ ನಾನು ಹೇಳೋ ಮಾತಿನ ಮೇಲೆ ನೀವು ನಂಬ್ತಿರೋ ನಂಬಲ್ವಾ? ನಾನು ಹೇಳ್ತೀನಿ, ಅಮ್ಮ ಕಣ್ಣು ಮುಚ್ಚಿ ನಿಮ್ಮ ಮಗಳನ್ನ ಈ ಮನೆಗೆ ಕೊಟ್ಬಿಡ್ರಿ, ನಿಮ್ಮ ಮಗಳು ಈ ಮನೇಲಿ ಸಂತೋಷವಾಗಿ ಸುಖವಾಗಿ ಚೆನ್ನಾಗಿರ್ತಾಳೆ. ನಾನು ಒಂದೇ ಒಂದು ಮಾತು ಹೇಳಿದೆ. ನಾನು ಏನು ಹೇಳಿದೆ? ಆ ಮಾತಿನ ಮೇಲೆ ನೀವು ನಂಬಿಕೆ ಇಟ್ಟು ಆ ಕಾರ್ಯ ಮಾಡಿದಾಗ ದೇವರು ತನ್ನ ಸೇವಕನ ಮಾತನ್ನು ಘನಪಡಿಸುವ ಆತನಾಗಿರ್ತಾನೆ. ಆದ್ರೆ ಸ್ವಲ್ಪ ಸಮಯ ಬರ್ತದೆ, ಆ ಸೇವಕನೇ ಮರ್ತು ಬಿಟ್ಬಿಡ್ತಾರೆ. ಸೇವಕನ ವಿರುದ್ಧವಾಗಿ ಮಾತಾಡ್ತಾರೆ. ಯಾರಾತನಿಂದ ನಾವು ಕಟ್ಟಲ್ಪಟ್ವಿ, ಯಾರಾತನಿಂದ ನಾವು ಆಶೀರ್ವದಿಸಲ್ಪಟ್ವಿ, ಯಾರಾತನಿಂದ ನಮಗೆ ಉಪಕಾರವಾಯಿತು, ಯಾರಾತನಿಂದ ನಮಗೆ ಸಹಾಯ ದೊರಕಿತು. ಒಬ್ರು ಸೇವಕರು ಹೇಳ್ತಾ ಇದ್ರು, ಒಂದು ಮ್ಯಾರೇಜ್ ಟೈಮ್ನಲ್ಲಿ, ಪಾಸ್ಟರ್ ನೀವು ಮೊನ್ನೆ ಈ ಸತೀಶ್ನ ಅವ್ರ ಚರ್ಚಲ್ಲಿ ಒಂದು ಮ್ಯಾರೇಜ್ ನಡೀತು, ಇನ್ನೊಬ್ರು ಸೇವಕರು ಬಂದಿದ್ರು, ಆ ಮದುವೆ, ನನ್ನ ಮದುವೆ ಪಾಸ್ಟರ್ ಎಷ್ಟು ಚಂದ ಮದುವೆ ಮಾಡಿದ್ರಿ ನೀವು, ಫೀಸ್ ಎಷ್ಟು ತಗೊಳ್ತೀರಿ ನೀವು ಅಂತ ಕೇಳಿದ್ರು. ನಾನು ಹೇಳಿದೆ ಅವರಿಗೆ, ಆ್ಯಕ್ಚುಲಿ ಇದ್ರ ಫೀಸ್ ಇರೋದು 3,500 ರೂಪಾಯಿ ಫೀಸ್ ಇದೆ, ಬಟ್ ನಾನು ಯಾರಿಗೂ ಕೇಳೋದಿಲ್ಲ. ಪಾಪ ಕೆಲವರು ಇದ್ದಂತ ಇರ್ತಾರೆ, ಇಲ್ಲದಂತ ಇರ್ತಾರೆ. ಇಲ್ಲ ಪಾಸ್ಟೇ ಕೇಳಬೇಕು ಅಂದರು. ನನಗೆ ಕೇಳಲಿಕ್ಕೆ ಅಷ್ಟು ಧೈರ್ಯ ಇಲ್ಲ ನನಗೆ. ಯಾಕೆ ಅಂತ ಕೇಳಿದೆ. ಇಲ್ಲ ಪಾಸ್ಟೇ ಮೊನ್ನೆ ಅದು ಕಿತ್ತೋಗ್ತಿರೋವಂಥ 2 ಸಂಬಂಧ ನಾನು ಕೂಡಿಸಿದೆ,
ಓಕೆ, ಕೂಡಿಸಿ ಭಾಳ ಪ್ರಯಾಸಪಟ್ಟೆ, ಅವ್ರಿಗೂ ಒಪ್ಸಿದೆ ಇವ್ರಿಗೂ ಒಪ್ಸಿದೆ, ಭಾಳ ಪ್ರಯಾಸಪಟ್ಟು ಎರಡೂ ಫ್ಯಾಮಿಲಿನ ಕರ್ಕೊಂಡು ಬಂದು ನಾನು ಜೊತೆಗೂಡಿಸಿದೆ. ನಾನು ಇಷ್ಟು ಪ್ರಯಾಸಪಟ್ಟೆ. ಆಮೇಲೆ ಮದುವೆನೂ ನಡೀತು. ಓಕೆ, ಆಮೇಲೆ ಅವ್ರು ನನಗೆ ಕೊಟ್ಟೋದು ಆಫರಿಂಗ್ ಏನಂದರೆ $1,500 ನನಗೆ ಆಫರಿಂಗ್ ಕೊಟ್ಟರು ಅವರು. ನಾನು ಕೇಳಿದೆ, ಹೌದಾ, ಓಕೆ ಅಟ್ಲೀಸ್ಟ್ ಅಷ್ಟರ ಕೊಟ್ರಲ್ಲ. ಇಲ್ಲ ಪಾಸ್ಟ್ರೆ, ಆ ಹುಡುಗಿ ಮೇಕಪ್ಗೆ, ಬರೀ ಮೇಕಪ್ಗೆ 18,000 ಖರ್ಚು ಮಾಡಿದ್ದಾರೆ. ಬರೀ ಆಕಿ ಬಣ್ಣ ಬಳಕೆಗೆ, ಮುಖಕ್ಕೆ ಬಣ್ಣ ಬಳ, ಲಿಫ್ಟಿಗೆ ಕಚ್ಚಿ ಆಕಿ ಸ್ಯಾರಿ ಉಡ್ಸೋಕ್ಕೆ 18,000 ಕೊಟ್ಟಿದ್ದಾರಂತೆ. ಪಾಸ್ಟ್ರು ಅವ್ರು ಎರಡೂ ಕುಟುಂಬನ ಸೇರಿಸಿ ಇದು ಮಾಡಿದಕ್ಕೆ ಈ ಕುಟುಂಬ $1,000 ಕೊಟ್ಟಿದೆ, ಈ ಕುಟುಂಬ $2,500 ಕೊಟ್ಟಿದೆ. ನಾನು ಹಣಕ್ಕೋಸ್ಕರ ನಾನಿಲ್ಲ, ಒಂದು ಮಾತ್ರ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ, ಐ ಆಮ್ ನಾಟ್ ಹಿಯರ್ ಟು ಫಾರ್ ದ ಮನಿ. ಹಣ ಮಾಡಬೇಕಾದ್ರೆ ನಾನು ಬೇರೆ ದಾರಿ ಇತ್ತು ನನಗೆ. ಓಕೆ, ಐ ಆಮ್ ನಾಟ್ ರನ್ನಿಂಗ್ ಬಿಹೈಂಡ್ ದ ಮನಿ. ನನ್ನ ಹಣದಿಂದ ನಾನು ಯಾವತ್ತೂ ನಾನು ಓಡೋವನಲ್ಲ. ನಾನು ದೇವರಿಗೆ ಸ್ತೋತ್ರ, ಹಲ್ಲೆಲೂಯ. ಇವತ್ತೊಂದು ಕಲೀರಿ, ಉಪಕಾರ ಸ್ತುತಿ ಮಾಡೋದನ್ನು ಕಲೀರಿ. ಯಾರಾದರೂ ಏನೋ ಸೇವಕನ ಘನಪಡಿಸೋದು ಕಲೀರಿ. ಯೇಸು ಸ್ವಾಮಿನ ಆ ಮನುಷ್ಯ ಒಬ್ಬನಾದ್ರೂ ಬಂದು ಅಟ್ಲೀಸ್ಟ್ ಘನಪಡಿಸ್ತಾ ಇದ್ದಾನಲ್ಲ, ಥ್ಯಾಂಕ್ಸ್ ಹೇಳ್ತಿದ್ದಾನೆ ರಿಟರ್ನ್ ಬಂದು, ಪಾಸ್ಟರ್ ಜೀಸಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಬಂದು ಎಲ್ಲಿ ಬೀಳ್ತಿದ್ದಾನೆ? ಯೇಸು ಸ್ವಾಮಿ ಪಾದಕ್ಕೆ ಬಂದು ಬೀಳ್ತಾ ಇದ್ದಾನೆ. ಸೇವಕರನ್ನು ಕೂಡ ಘನಪಡಿಸ್ರಿ, ಕಾಲಿಗೆ ಬೀಳ್ಬೇಡ್ರಿ. ನೀವು ಕಾಲಿಗೂ ಬಿಡಬೇಡ್ರಿ, ದುಡ್ಡು ಕೊಡಬೇಡ್ರಿ, ಏನೂ ಮಾಡಬೇಡ್ರಿ. ಸೇವಕನ ವಿರುದ್ಧವಾಗಿ ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಿರ್ರಿ. ಸೇವಕನ ವಿರುದ್ಧವಾಗಿ ಗುಣಗುಟ್ಟಬೇಡ್ರಿ. ಭಯಂಕರ ಶಾಪ ಬರ್ತದೆ. ಯಾವ ಕಾರ್ಯವೂ ಸೇವಕನಿಂದ ಆಶೀರ್ವದಿಸಲ್ಪಟ್ಟಿತ್ತೋ ಅದು ತಿರುಗಿ 2ರಷ್ಟಾಗಿ ನಿಮ್ಮ ಮೇಲೆ ನ್ಯಾಯ ತೀರ್ಪು ಬರ್ತದೆ. ಬಿ ಕೇರ್ಫುಲ್. ಅವಕಾಶನ ಯೂಸ್ ಮಾಡ್ಕೊಳ್ರಿ. ಓಕೆ, ಹಿಯರ್ ಇಲ್ಲೊಂದು ಅವಕಾಶ ಇದೆ ನೋಡ್ರಿ, ಭಯಂಕರ ಇದೆ ಈ ಅವಕಾಶ ಇದು. ಮೇಲ್ಗಡೆ ಪಿಕ್ಚರ್ ನೋಡ್ರಿ, ಅಬ್ರಹಾಮನ ಎದೆಗೆ ಲಾಜರನು ಒರಗಿಸಲ್ಪಟ್ಟಿದ್ದಾನೆ. ಕೆಳಗಡೆ ಉರಿಯಲ್ಲಿ ಯಾರು ಕೂತ್ಕೊಂಡಿದ್ದಾನೆ? ಶ್ರೀಮಂತ ಕೆಳಗೆ ಉರಿಯಲ್ಲಿ ಕೂತ್ಕೊಂಡಿದ್ದಾನೆ. ಇವನು ಏನು ಬಯಸ್ತಾ ಇದ್ದಾನೆ ಅಂದರೆ, ಸ್ವಾಮಿ ಅಬ್ರಹಾಮನೇ ಲಾಜರ್ನ ಕಳಿಸ್ಕೊಡು. ಓಕೆ, ನಾನು ಈ ಉರಿಯಲ್ಲಿ ಸಂಕಟ ಪಡ್ತಾ ಇದ್ದೇನೆ. ಆ ಕಿರುಡು ಬೆರಳು ತಗೊಂಡು ನೀರಲ್ಲದ್ದೇ ಒಂದೇ ಒಂದು ಡ್ರಾಪ್ ಕೇಳ್ತಾ ಇದ್ದಾನೆ. ಎಷ್ಟು ಡ್ರಾಪು? ವಾವ್! ಮತ್ತು ಇಂಥ ಪರಿಸ್ಥಿತಿ ನಿಮಗೆ ಬಂದಿತ್ತು, ಬಿ ಕೇರ್ಫುಲ್. ಇಂಥ ಪರಿಸ್ಥಿತಿ ನಿಮಗೆ ಬಂದಿತ್ತು. ನಾವಿನ್ನೂ ಈ ಭೂಲೋಕದಲ್ಲಿದ್ದೇವೆ. ನಿಮ್ಮ ಶರೀರದ ಒಳಗೆ ಇನ್ನೂ ನಿಮ್ಮ ಆತ್ಮ ಜೀವಿತವಾಗಿದೆ. ನಾವಿನ್ನೂ ಬದುಕ್ತಾ ಇದ್ದೇವೆ. ಒಂದ್ಸರಿ ಜೋರ ಉಸಿರು ತಗೊಂಡ್ಬಿಡ್ರಿ ಎಲ್ಲರೂ, ನಾನು ನೋಡ್ಬೇಕು. ಇನ್ನೂ ಉಸಿರು ಆಡ್ತಾ ಇದ್ದೀರಾ ನೀವು. ಈ ಉಸಿರು ನಿಂತು ನಿಮ್ಮ ಮೂಗ್ನಾಗ ಹತ್ತಿ ಇಡೋದಕ್ಕಿಂತ ಮುಂಚೆನೆ, ಓಕೆ, ಹಲ್ಲೆಲೂಯ, ದೇವರ ರಾಜ್ಯಕ್ಕೋಸ್ಕರ ಜೀವಿಸುವುದನ್ನು ಕಲಿಯಿರಿ. ಕರ್ತನಿಗೋಸ್ಕರ ಜೀವಿಸುವುದನ್ನು ಕಲಿಯಿರಿ. ಪರಲೋಕದ ನಿತ್ಯ ಜೀವಕ್ಕೋಸ್ಕರ ಜೀವಿಸುವುದನ್ನು ಕಲಿಯಿರಿ. ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕಲಿಯಿರಿ. ನೀತಿಗಾಗಿ ಜೀವಿಸುವುದಕ್ಕಾಗಿ ಕಲಿಯಿರಿ. ಆಮೆನ್. ಆ ಪರಿಶುದ್ಧತೆ, ಆ ನೀತಿಯು ನಮ್ಮನ್ನು ಸದಾಕಾಲವೂ ಅಬ್ರಹಾಮನ ಎದೆಗೆ ಒರಗಿಸುವಂಥ ಆಶೀರ್ವಾದಕ್ಕೆ ಅದು ನಡೆಸುವಂಥದ್ದಾಗಿರ್ತದೆ. ಸಂಬಡಿಸೆ ಆಮೆನ್. ಇಲ್ಲ ಅಂದರೆ ಎಷ್ಟೇ ಅಹಂಕಾರ, ಸೊಕ್ಕು, ಓಕೆ, ಹಣ ಇದೆ, ಐಶ್ವರ್ಯ ಇದೆ, ನನಗೆ ಜ್ಞಾನ ಇದೆ, ವಿವೇಕ ಇದೆ, ತಿಳುವಳಿಕೆ ಇದೆ, ನನಗೆ ಟ್ಯಾಲೆಂಟ್ ಇದೆ ಅಂತ ಬದುಕಿದ್ರಿ, ನಾಳೆ ಒಂದು ದಿನ ಉರಿ ಸಂಕಟದಲ್ಲಿ ಕೂತ್ಕೊಂಡು ಒಂದನಿ ಡ್ರಾಪ್ ವಾಟರ್ಗೋಸ್ಕರ ಕಾಯ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಬರಬೇಕಾಗ್ತದೆ. ಅದಕ್ಕೆ ಅವನೊಂದು ಹೇಳ್ತಾ ಇದ್ದಾನೆ, ಒಂದು ಆಪರ್ಚುನಿಟಿ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ? ನೀರು ಕೇಳ್ತಾ ಇದ್ದಾನೆ. ಇನ್ನೊಂದು ಆಪರ್ಚುನಿಟಿ ಏನು ಕೇಳ್ತಾ ಇದ್ದಾನೆ ಗೊತ್ತಾ? ಅವನು ಅಬ್ರಹಾಮನಿನೊಳಗೆ ಒಂದು ಮಾತು ಹೇಳ್ತಾನೆ, ಪರ್ಟಿಕ್ಯುಲರ್ ನನಗೆ ಈ ವಾಕ್ಯ ಬೇಕಿತ್ತು, ಅದಕ್ಕೆ ಹೇಳ್ತಿದೆ. ಓದ್ರಿ ಒಂದ್ಸರಿ. ಅದೇನು ಹೇಳ್ತಿದೆ? ಆಗ ಅವನು ಅದ ನಂಗೆ ಓದ್ಬಾರ್ದು. ಅಪ್ಪ ರಿಕ್ವೆಸ್ಟ್ ಓದ್ಬೇಕು ಅದನ್ನ. ಓದ್ರಿ ನೋಡೋಣ. ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಂದರು. ಭಯ ಇದೆ ನೋಡ್ರಿ ಅವನಿಗೆ. ಆಮೇಲೆ ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮ ಶಾಸ್ತ್ರವು, ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಇವೆ, ಅವುಗಳನ್ನು ಕೇಳಲಿ ಅನ್ನನು. ವಾ, ಹಲ್ಲೆಲೂಯ. ನಮ್ಮ ಮೂಗ್ನಲ್ಲಿ ಇನ್ನೂ ಶ್ವಾಸ ಇದೆ. ನೀವು ಒಂದ್ಸರಿ ಉಸಿರು ಕೊಟ್ರಲ್ಲ, ಈಗ ಇನ್ನೊಂದ್ಸತಿ ತಗೊಂಡ್ರೆ ಒಂದ್ಸತಿ ಜೋರಾಗಿ ನಾನು ನೋಡ್ಬೇಕು. ಉಸಿರು ಬಂದಾಗ ನಿಮ್ಗೆಲ್ಲ ಹಿಂಗೆ ಮೈಯೆಲ್ಲ ಉಬ್ಬೇಕು. ಉಬ್ಬಿಲ್ಲ. ಒಂದ್ಸರಿ ಇನ್ನೊಂದ್ಸರಿ. ಉಸಿರು ಇದೆ. ಓಕೆ, ಹಲ್ಲೆಲೂಯ. ಎಲ್ಲರೂ ರೆಡಿ? ನನ್ನ ಜೊತೆ ಉಸಿರು ಇದೆ, ಹೆಸರು ಇದೆ. ಬೈಬಲ್ ಮುಂದೆ ಇಟ್ಕೊಡ್ರಿ ಎಲ್ಲರ ಕೈಗೆ, ಬೈಬಲ್ ಮೇಲೆ ಎತ್ರಿ. ಮೋಶೆಯ ಧರ್ಮಶಾಸ್ತ್ರವೂ ಇದೆ, ಪ್ರವಾದಿಗಳ ಗ್ರಂಥವೂ ಇದೆ,
ಹೊಸ ಒಡಂಬಡಿಕೆ ಇದೆ, ಕೀರ್ತನೆಗಳಿದೆ, ಪ್ರಕಟಣೆ ಗ್ರಂಥ ಇದೆ, ನಿತ್ಯ ಜೀವ ಇದೆ, ನ್ಯಾಯ ತೀರ್ಪಿದೆ, ನನ್ನ ರಕ್ಷಣೆ ಇದೆ. ಹಲ್ಲೆಲೂಯ. ನೀನು ಉಸಿರು ನಿಂತಾಗ ಓಕೆ, ನಿನ್ನ ಹೆಸರು ಹೇಳಲಿಕ್ಕೆ ಕೆಲವರು ಹೆಸರು ಹೇಳಲಿಕ್ಕೂ ಕೂಡ ನಾಚಿಕೆ ಪಡುವಂತ ಪರಿಸ್ಥಿತಿಗೆ ಬಂದಿತ್ತು. ಹುಷಾರ್. ಅಯ್ಯೋ ನನ್ನ ಮಗನ ಸತ್ರ ಒಳ್ಳೇದಾಗ್ಬಿಡಿರಲ್ಲ, ಭೂಮಿಗೆ ಭಾರ ಕಮ್ಮಿ ಆಯ್ತು ಅಂತಂದು ಹೇಳ್ತಾರೆ ಕೆಲವರು. ಆದರೆ ಕೈಯಲ್ಲಿ ದೇವರು ಇವತ್ತು ನಮ್ಗೆ ಏನು ಕೊಟ್ಟಿದ್ದಾರೆ? ಆ ಉಸಿರು ಹೆಸರು ಜೊತೆ ವಾಕ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅವ್ನು ಕೇಳ್ತಿರೋದು ಆಪರ್ಚುನಿಟಿ ಅಂದರೆ ಅವ್ರ ಮನೆಯಲ್ಲಿ ಅವ್ರು ಹೆಂಗಿದ್ದಾರೆ ನೋಡ್ರಿ, ಇಲ್ಲಿ ಸೆಂಟ್ರಿಂಗ್ ನೋಡಲ್ಲಿ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ? ಅವ್ನ ಬ್ರದರ್ಸ್ ಲ್ಯಾವಿಶ್ ಆಗಿದಾರ? ಕರೆಕ್ಟ್, ಲ್ಯಾವಿಶ್ ಆಗಿದ್ದಾರೆ. ಕರೆಕ್ಟ್. ಏನು ಮಾಡಕತ್ತಾರ ಅವರು? ಪಾರ್ಟಿ ಮಾಡಕತ್ತಾರ್ರಿ ಅವ್ರು. ಫುಲ್ ಪಾರ್ಟಿ ಮಾಡ್ತಾ ಇದ್ದಾರೆ ಅವರು. ದೇ ಆರ್ ಇನ್ ಪಾರ್ಟಿ, ಸೆಲೆಬ್ರೇಷನ್ ಅಲ್ಲಿ ಅವ್ರು ಇದ್ದಾರೆ. ಬಿ ಕೇರ್ಫುಲ್. ಪಾರ್ಟಿ ಮಾಡೋ ಜನರೇ, ಓಕೆ, ಬಿ ಕೇರ್ಫುಲ್. ಅವನಿಗೆ ಬೈಬಲ್ ಎಲ್ಲೆಲ್ಲಿ ಬಂದೈತ್ರಿ? ಇವನಿಗೆ ಶ್ರೀಮಂತನಿಗೆ ನರಕದಲ್ಲಿ ನೆನಪು ಬಂದೈತೆ ಅವನಿಗೆ. ಅಯ್ಯೋ, ಪ್ರವಾದಿಗಳ ಪುಸ್ತಕ ಎಲ್ಲಿ ನೆನಪು ಬಂದಿದೆ? ನರಕದಲ್ಲಿ ನೆನಪು ಬಂದಿದೆ. ನೀನು ನರಕದಲ್ಲಿ ದೇವರ ವಾಕ್ಯ ನೆನೆಸೋದಕ್ಕಿಂತ ಜೀವಂತವಾಗಿರುವಾಗಲೇ ಆ ವಾಕ್ಯಗಳನ್ನು ಓದಿ ಅದನ್ನು ಕೈಗೊಂಡು ನಡೆಯುತ್ತಾ 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 ನಿತ್ಯ ಜೀವಕ್ಕೆ ಸೇರು. ಹಲ್ಲೆಲೂಯ. ಆಮೇನ್. ಎಲ್ಲರೂ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾನು ದೇವ್ರ ವಾಕ್ಯವನ್ನು ಕೈಗೊಂಡು ನಾನು ನಡೀತೇನೆ. ಈ ಅವಕಾಶಕ್ಕಾಗಿ ದೇವ್ರಿಗೆ ಸ್ತೋತ್ರ. ಆಮೇನ್. ಇನ್ನೊಂದು ಅವಕಾಶ ಇದೆ ನೋಡ್ರಿ ಇಲ್ಲಿ. ಪೇತ್ರ ಯೇಸು ಸ್ವಾಮಿನ 3 ಸಾರಿ ಅಲ್ಲಗಳಿತಾನೆ ಕೋಳಿ ಕೂಗೋದಕ್ಕಿಂತ ಮುಂಚೆ. ತಕ್ಷಣ ಆ ಕೋಳಿ ಕೂಗಿದ ಮೇಲೆ ಅವನಿಗೆ ಏನು ಅನಿಸ್ತದೆ ಹೇಳ್ರಿ ನೋಡೋಣ. ಕೂಡಲೇ ಕೋಳಿ ಕೂಗಿತು. ಆಗ ಪೇತ್ರನು ಏನಂತೆ, ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೇನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಇದೊಂದು ಆಪರ್ಚುನಿಟಿ ಅವನಿಗೆ ಸಿಕ್ಕಿದ್ದು. ಪಶ್ಚಾತ್ತಾಪ ಪಟ್ಟ. ವ್ಯಥೆಪಟ್ಟನೆಂದು ನೋಡ್ಬೇಕಾದ್ರೆ ಅದನ್ನು ಪಶ್ಚಾತ್ತಾಪ ಪಟ್ಟನು. ಓಕೆ, ಪಶ್ಚಾತ್ತಾಪ ಪಟ್ಟ. ಅವನಿಗೊಂದು ಸಿಕ್ಕ ಒಂದು ಆಪರ್ಚುನಿಟಿ ಏನಂದ್ರೆ, ಪಶ್ಚಾತ್ತಾಪ ಪಡ್ಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ತ ಅವನಿಗೆ. ಅವನ ಜೀವಿತದಲ್ಲಿ ಪ್ರತಿ ದಿನ ಬೆಳಿಗ್ಗೆ ಕೋಳಿ ಕೂಗುವಾಗ ಎದ್ದು ಆತನು ಅಳ್ತಾ ಇದ್ದಾನಂತೆ. ಅವನು ಹತ್ತು ಆ ಉಪ್ಪಿನ ನೀರು ಹೋಗಿ ಹೋಗಿ ಇಲ್ಲಿ 2 ಮಾರ್ಕ್ ಬಿದ್ದಿತ್ತು ಆತನಿಗೆ. 36 years he repented and he cried out like anything. ಆತನು ಅಷ್ಟು ಗೋಳಾಡಿ ಆತನು ಇದನ್ನು ಅಳ್ಲಿಕ್ಕೆ, ಒಂದು ಪಶ್ಚಾತ್ತಾಪ ಪಡ್ಲಿಕ್ಕೆ ಅವನಿಗೆ ಸಿಕ್ಕ ಆಪರ್ಚುನಿಟಿಯನ್ನು ಅವನು ಯೂಸ್ ಮಾಡ್ಕೊಂಡ. ಅದರಿಂದ ಅವನು ಸಾಯ್ಲಿಲ್ಲ ರೀ. ಇನ್ನೊಬ್ಬ ಮನುಷ್ಯ ಇದ್ದಾನೆ. ಓಕೆ, ಏನು ಹೇಳ್ತಂದ್ರೆ, ಈಗ ಇಸ್ಕರಿಯೋತ ಯೂದನಿಗೂ ಕೂಡ ಒಂದು ಆಪರ್ಚುನಿಟಿ ಇತ್ತು ರೀ. ಆಕ್ಚುಲಿ ಅವನಿಗೂ ಕೂಡ ಒಂದು ಆಪರ್ಚುನಿಟಿ ಇತ್ತು. ಓಕೆ, ಅವನು ಏನು ಮಾಡ್ದಂದ್ರೆ ನೋಡ್ರಿ, ತಾನು ಹಿಡುಕೊಟ್ಟ ಆಗ ಆತನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯ್ತೆಂದು ನೋಡಿ ಪಶ್ಚಾತ್ತಾಪ ಪಟ್ಟ 30 ರೂಪಾಯಿಗಳನ್ನು ಮಹಾಯಾಜಕರಿಗೆ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನ ನೋಡ. ಅವನು ಏನು ಹೇಳ್ತದೆ ನೋಡಿ, ಅವನ ಫೈನಲ್ ಸ್ಟೇಟ್ಮೆಂಟ್ ನೋಡ್ರಿ ಏನಿದೆ. ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಒಂದು ತಪ್ಪಿಲ್ಲದವನನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೇನು. ವಾವ್, ಅವನ ಫೈನಲ್ ಸ್ಟೇಟ್ಮೆಂಟ್ ನೋಡ್ರಿ. ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನಂದನು. ಅದಕ್ಕೆ ಅವ್ರು ಹೇಳ್ತಾರೆ, ಅದು ನಮಗೇನು ಗೊತ್ತಿಲ್ಲ, ಅದು ನೀನೇನು ನೋಡ್ಕೋ, ಅದು ಆ ನ್ಯಾಯ ತೀರ್ಪಂತೂ ಗೊತ್ತಿಲ್ಲ ನನಗೆ, ಅದು ನಿಮ್ದು. ಅದಕ್ಕೆ ಯಾವಾಗ ಆತನು ಈ ಮಾತನ್ನು ಹೇಳ್ತಿರೋ, ತಪ್ಪಿಲ್ಲದವನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು, ಯಾವಾಗ ಆತನು ಹೇಳಿದ್ನು, ಅವರು ಕೂಡ ಹೇಳ್ತಾರೆ ಇದು ನಮ್ಗೇನು ಗೊತ್ತಿಲ್ಲ, ನೀನೇ ನೋಡ್ಕೊ ಎಂದಾಗ ಹೇಳ್ಬೇಕಾದ್ರೆ ಅವನೇನ್ ಮಾಡ್ದ, ಅವನ ಹಣವನ್ನು ದೇವಾಲಯದೊಳಗೆ ಬೀಸಾಟು ಬಿಟ್ಟು ಹೊರಟು ಹೋಗಿ ಉರ್ಲು ಹಾಕಿಕೊಂಡು ಸತ್ತನು ಎಂಬುದಾಗಿ ಹೇಳ್ತಿದ್ರೆ. ಉರ್ಲು ಹಾಕಿಕೊಂಡು ಸತ್ತನು. ಊರ್ ಹೊರಗೆ ಹೋಗಿ ಆ ಸ್ಥಳಕ್ಕೆ ಒಂದು ಹೆಸರು ಬಂತು, ಜೀವ ಹತ್ಯದ ಹೊಲ ಎಂಬುದಾಗಿ. ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಹೇಳ್ತಾರೆ ಅಕೆಲ್ದಾಮ. ಬೈಬಲಲ್ಲಿ ಇದೆ. ಈ ಲಾಸ್ಟ್ ದ ಆಪರ್ಚುನಿಟಿ. ನೋಡ್ರಿ, ಪೇತ್ರನಿಗೂ ಯೂದನಿಗಿರುವ ಡಿಫ್ರೆನ್ಸಿಟಿ ನೋಡ್ರಿ. ಪೇತ್ರ ಏನ್ ಮಾಡ್ದ? ಪಶ್ಚಾತ್ತಾಪಟ ಹತ್ತು ಸ್ವಾಮಿ ಬಳಿಗೆ ಶರಣಾದ. ಇವನು ಕೂಡ ಪಶ್ಚಾತ್ತಾಪ ಪಟ್ಟ. ಆದ್ರೆ ಅವನ ಮನಸ್ಸಾಕ್ಷಿ ಅವನಿಗೆ ಹಂಗಿಸಿ ಓಕೆ, ಯಾರು ಯೇಸುಸ್ವಾಮಿ ಹಿಡ್ಕೊಡ್ಲಿಕ್ಕೆ ಅವನು ಕಂಪ್ಲೀಟ್ ಆಗಿ ಡೆವಿಲ್ ಪೊಸೆಸ್ ಆಗಿದ್ದ. ಅವನು ಪಿಶಾಚಿಂದ ಕಂಪ್ಲೀಟ್ ಆವರಿಸಲ್ಪಟ್ಟಿದ್ದ, ಸೈತಾನಿಂದ ಆವರಿಸಲ್ಪಟ್ಟಿದ್ದ ಅವನು. ಅದು ಆ ಸೈತಾನ, ಆ ಪಿಶಾಚಿ ಅವನು ಡೈರೆಕ್ಟ್ ಆಗಿ ಸೀದಾ ತಗೊಂಡೋಗಿ ಮರಣಕ್ಕೆ ಅವನಿಗೆ ನಡೆಸ್ತು. ಹಲೋ ಪ್ರೀತಿಯುಳ್ಳ ದೇವರ ಸಭೆಯವರೇ, ಪಶ್ಚಾತ್ತಾಪ ಅನ್ನೋದು ನಮ್ಮ ಜೀವಿತಕ್ಕೆ ಸಿಕ್ಕ ದೊಡ್ಡ ಆಪರ್ಚುನಿಟಿ ರೀ ಅದು. ಹಲ್ಲೆಲೂಯ. ಪಶ್ಚಾತ್ತಾಪ ಅನ್ನೋದು ನಮ್ಮ ಲೈಫಿಗೆ ದೇವರು ಕೊಟ್ಟ ಮಹಾ ದೊಡ್ಡ ಕೃಪೆ ರೀ ಅದು. ಪಶ್ಚಾತ್ತಾಪ ಪಡೋದಿದ್ರೆ ಪ್ರತಿದಿನ ಪಶ್ಚಾತ್ತಾಪ ಪಡ್ರಿ. ಕಣ್ಣೀರು ಸುರಿಸೋದಿದ್ರೆ ಪ್ರತಿದಿನ ಕಣ್ಣೀರು ಸುರಿಸ್ರಿ. ಇವತ್ತೇ ಕಣ್ಣೀರು ಸುರಿಸ್ರಿ, ಇಲ್ಲ ನಾಳೆ
ನಿಮ್ಮ ಮಕ್ಕಳ ವಿಷಯದಾಗಿ ನೀವು ಕಣ್ಣೀರು ಸುರಿಸ್ಬೇಕಾಗ್ತದೆ. ನಿಮ್ಮ ಕುಟುಂಬದ ವಿಷಯದಲ್ಲಿ ನೀವು ಕಣ್ಣೀರು ಸುರಿಸ್ಬೇಕಾಗ್ತದೆ. ನಿಮ್ಮ ಬಿಸ್ನೆಸ್ನ ವಿಷಯದಲ್ಲಿ ಕಣ್ಣೀರು ಸುರಿಸ್ಬೇಕಾಗ್ತದೆ. ಆ ಶಾಪವು ನಿಮ್ಮನ್ನ ಒಂದು ಹಂತದಿಂದ ಇನ್ನೊಂದು ಹಂತ, ಇನ್ನೊಂದು ಹಂತದಿಂದ ಇನ್ನೊಂದು ಹಂತ, ಹಲ್ಲೆಲೂಯಾ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಉರುಳು ಸಿದ್ಧವಾಗಿರ್ತದೆ. ಓಕೆ, ಬಿ ಕೇರ್ಫುಲ್. ಇನ್ನೊಂದು ಆಪರ್ಚುನಿಟಿ ಇದೆ ನೋಡ್ರಿ, ಇನ್ನೊಂದು ಅವಕಾಶ ಇದೆ. ಒಬ್ಬ ಮನುಷ್ಯ ಯೇಸು ಸ್ವಾಮಿ ಬಳಿಗೆ ಆ ಕಡೆ ಈ ಕಡೆ ಇದ್ದಾರೆ. ಯೇಸುವಿನ ಬಳಿಗೆ ಒಬ್ಬನ ಹೆಸರು ಮಿಕಾಲ್, ಇನ್ನೊಬ್ಬನ ಹೆಸರು ದಿಸ್ಮಾಸ್. ಮಿಕಾಲ್ ಹೇಳ್ತಾ ಇದ್ದಾನೆ, ಓ ಯೇಸುವೆ, ನೀನು ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೇಳ್ತಾನೆ. ಇನ್ನೊಂದು ಹೇಳಿದ್ರೆ, ಏಯ್ ಹುಚ್ಚ, ಏನು ಹುಚ್ಚಿನ ತರ ಮಾತಾಡ್ತೀನಿ ನೀನು, ನಾವು ಮಾಡಿದ ತಪ್ಪಿಗೆ ನಮಗೆ ಸರಿಯಾದ ಶಿಕ್ಷೆ ಆಗಿದೆ, ಆದ್ರೆ ಈತನಾದರೂ ಅಲ್ಲದ್ದೇನೋ ಮಾಡಲಿ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ಕಡೆ ತಿರುಗಿ ಅವನು ಏನು ಕೇಳ್ತಾ ಇದ್ದಾನೆ? ಓಕೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಅಂದನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವೆ. ಹಲ್ಲೆಲೂಯಾ. ಮುಂದೆ ಹೋದ್ರಿ ಅದನ್ನ ಎಂದು ಉತ್ತರ ಕೊಟ್ಟನು. ಈಗ ಹೋದ್ರಿ, ಆಗಲಿನಿಂದ ಸೂರ್ಯನು ಕಾಂತಿಗೊಂದಿ 3 ಗಂಟೆಯ ತನಕ ದೇಶದ ಮೇಲೆಲ್ಲ ಕತ್ತಲೆ ಕವಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಕತ್ತಲು ಮೂಡುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ರಕ್ಷಣನ ಹೊಂದ್ಕೊಳ್ಬಿಡ್ರಿ. ಹೇಳ್ರಿ ಆಮೇನ್. ಇಲ್ಲಾಂದ್ರೆ ಕತ್ತಲ್ಲಿ ಬರ್ತದೆ. ದೇವಾಲಯದ ತೆರೆ ಹರಿದು ಹೋಗೋದಕ್ಕಿಂತ ಮುಂಚೆನೆ ಓಕೆ, ಪರಲೋಕದ ದೇವಾಲಯದೊಳಗೆ ಪ್ರವೇಶಿಸೋದಕ್ಕೋಸ್ಕರ ಪರಲೋಕ ರಾಜ್ಯಕ್ಕೆ ನಡೆಸುವಂತ ಯೇಸುವನ್ನ ಈಗಲೇ ಸ್ವೀಕರಿಸಿಕೊಂಡು ಆತನನ್ನು ಹಿಂಬಾಲಿಸ್ರಿ. ಅವನಿಗೊಂದು ಆಪರ್ಚುನಿಟಿ ಇತ್ತು. ಲಾಸ್ಟ್ ಮೂಮೆಂಟ್, ಕೊನೆ ಮೂಮೆಂಟ್. ಏನ್ ಹೇಳ್ತಾರೆ? ಇನ್ ದ ಪಾಯಿಂಟ್ ಆಫ್ ಡೆತ್, ಇನ್ ದ ಪಾಯಿಂಟ್ ಆಫ್ ಡೆತ್, ಮರಣದ ಆ ತುದಿಯಲ್ಲಿ ಒಂದು ಅವಕಾಶ ಸಿಗ್ತಾ ಇದೆ. ಏನು ಅವಕಾಶ ಸಿಗ್ತಾ ಇದೆ ಆತನಿಗೆ? ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅವನಿಗೊಂದು ಅವಕಾಶ ಸಿಗ್ತಾ ಇದೆ. ಅವ್ನು ಮಿಸ್ಸೇ ಮಾಡಲಿಲ್ಲ. ಅವನು ಆದ್ರೆ ಒಬ್ಬನ್ ಮಿಸ್ ಮಾಡ್ಕೊಂಡ, ಮಿಕಾಲ್ ಮಿಸ್ ಮಾಡ್ಕೊಂಡ. ದಿಸ್ಮಾಸ್ ಹೇಳ್ತಿದ್ದಾನೆ, ನನಗೊಂದು ಆಪರ್ಚುನಿಟಿ ಕೊಡು ಸ್ವಾಮಿ, ನನ್ನ ನೆನ್ಸ್ಕೋ ಸಾಕು, ನಾನು ಅಲ್ಲಿ ಇರ್ಬೇಕು. ತಕ್ಷಣ ಏ ಸ್ವಾಮಿ ಕೂಡ ಆಪರ್ಚುನಿಟಿನ ಅಲ್ಲೇ ಗ್ರಾಂಟ್ ಮಾಡಿಬಿಟ್ರು. ಪ್ರೈಸ್ ಎಲ್ಲೋ, ಅವನ ಆಪರ್ಚುನಿಟಿನ ಅಲ್ಲೇ ಗ್ರಾಂಟ್. ಓಕೆ, ಸಕ್ಸಸ್, ಗ್ರಾಂಟ್ ಈಸ್ ಸಕ್ಸಸ್. ಓಕೆ, ಅವನ್ ಆ ಆಪರ್ಚುನಿಟಿನ ಅವ್ನು ಮಿಸ್ ಮಾಡ್ಕೊಳ್ಳೇ ಇಲ್ಲ ಅವನು. ಓಕೆ, ಇನ್ನೊಬ್ಬ ಮನುಷ್ಯನಿದ್ದಾನೆ. ಫೈನಲ್ ಲಾಸ್ಟ್, ನಾನು ಮುಗಿಸ್ತೇನೆ, ಟೈಮ್ ಆಯ್ತು ನಂದು. ಓಕೆ, ಸಾರಿ. ಓಕೆ, ಲಾಸ್ಟ್ ಏನಂದ್ರೆ, ಅರಿಮಥಾಯನಾದ ಯೋಸೆಫನು, ಓಕೆ, ಆ ಹಿರಿ ಸಭೆಯನ್ನು, ಉತ್ತಮನು, ಸತ್ಪುರುಷನು, ದೇವರ ರಾಜನು ಎದುರು ನೋಡ್ತಿದ್ದವನು. ಓಕೆ, ಆ ಹಿರಿ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಅವನು ಪಟ್ಟಿರಲಿಲ್ಲ. ಆದರೆ ಪಿಲಾತನ ಬಳಿಗೆ ಓಡಿ ಹೋಗಿ ಆ ಮರಣ ಹೊಂದಿದಂತೆ ಯೇಸು ಸ್ವಾಮಿ ದೇಹವನ್ನು ತನಗೆ ಕೊಡಿಸ್ಬೇಕೆಂಬುದಾಗಿ ಕೇಳಿಕೊಂಡು ಬಂದು ಫೈನ್ ಲೆನಿನ್ ವೈಟ್ ಕ್ಲಾತ್ ತಗೊಂಡು ಅದನ್ನು ರ್ಯಾಪ್ ಮಾಡಿ ತನಗೋಸ್ಕರ ತೋಡಿದಂಥ ಸಮಾಧಿಯನ್ನ ಯೇಸು ಸ್ವಾಮಿಗೋಸ್ಕರ ಕೊಟ್ಟನು. ಎಂಥ ಆಪರ್ಚುನಿಟಿ ಇದು! ಹಲ್ಲೆಲೂಯಾ. ತನಗೋಸ್ಕರ ತೋಡಿದಂಥ, ತಾನು ವೈಭವದಿಂದ ಮರಣವನ್ನ ಹೊಂದಿ ಇರಬೇಕಾಗಿದ್ದಂಥ ಸಮಾಧಿಯನ್ನ ಯೇಸು ಸ್ವಾಮಿಗೆ ಅದನ್ನು ಒಪ್ಪಿಸಿಕೊಟ್ಟ. ಯಾಕೆ ಅವನು ಒಪ್ಪಿಸಿಕೊಟ್ಟ ಆ ಸಮಾಧಿ ಯೇಸು ಸ್ವಾಮಿಗೋಸ್ಕರ? ಯಾಕೆ? ಆತನಿಗೆ ಗೊತ್ತಿತ್ತು ಯೇಸು ಸ್ವಾಮಿ ತಿರುಗಿ ಮತ್ತೆ ಎದ್ದು ಬರ್ತಾರೆ ಅಂತಂದೇಳಿ. ಹಲ್ಲೆಲೂಯಾ. ನನ್ನ ಸಮಾಧಿ ಇಡೀ ಪ್ರಪಂಚಕ್ಕೆ, ಇಡೀ ಭೂಲೋಕದ ಕಡೆವರೆಗೂ 2026 ಕಂಟಿನ್ಯೂಷನ್ ಅಲ್ಲಿ ತನಕ ನನ್ನ ಸಮಾಧಿಯು ಎಲ್ಲ ಜನರಿಂದ ಹೊಗಳಿಸಲ್ಪಡ್ತದೆ. ನನ್ನ ಸಮಾಧಿಯು ಖಾಲಿ ಆಗಿರುವ ಸಮಾಧಿಯನ್ನ, ಯೇಸು ಸ್ವಾಮಿ ಪುನರುತ್ಥಾನವಾದಂಥ ಸಮಾಧಿಯನ್ನು ನೋಡ್ಲಿಕ್ಕೆ ದೇಶದಿಂದ ಈ ಸ್ಥಳಕ್ಕೆ ಬರ್ತಾರೆ ಎಂಬುದಾಗಿ ಅವತ್ತೇ ಅವನಿಗೆ ಆ ಪ್ರಕಟಣೆ ಸಿಕ್ಕಿದ್ರಿ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾನು ಹೋಗಿ ನೋಡಿ ಬಂದಿದ್ದೀನಿ ರೀ ಆ ಸಮಾಧಿ ಒಳಗೆ. ನಾನು ಕೂಡ ನನ್ನ ಕಾಲನ್ನು ಇಟ್ಟು ಅದನ್ನ ಮುಟ್ಟಿ ಆ ಸ್ಥಳವನ್ನ ಕಿಸ್ ಮಾಡಿ ಮುತ್ಕೊಟ್ಟು ಬರ್ಲಿಕ್ಕೆ ಮಹಾ ದೊಡ್ಡ ದೇವ್ರ ಕೃಪೆಯನ್ನು ಕೊಟ್ಟಿದ್ದಾನೆ. ಆಮೇನ್. ನಾನು ಕೂಡ ಪ್ರಾರ್ಥಿಸ್ತೇನೆ, ಯೇಸುವಿನ ನಾಮದಲ್ಲಿ ನೀವು ಕೂಡ ಹೋಗಿ ಆ ಸಮಾಧಿ ನೋಡ್ಬರ್ರಿ. ಹಲ್ಲೆಲೂಯಾ. ಓಕೆ, ನಮ್ಮ ಮೇಡಮ್ ಅವ್ರಿಗೆ ಕೂಡ ಅವಕಾಶ ಸಿಕ್ತು, ನಮ್ಮ ಮಾವನಿಗೆ ಅವಕಾಶ ಸಿಕ್ತು. ಪ್ರೈಸ್ ದಿ ಲಾರ್ಡ್. ಸೊ ದ ಲಾಸ್ಟ್ ಫೈನಲ್ ಓಕೆ ಅವಕಾಶ ಅವ್ರಿಗೆ ನೋಡಿ. ಎಷ್ಟೊಂದು ಅವಕಾಶಗಳಿದೆ, ಎಷ್ಟೊಂದು ಅವಕಾಶ ಇದೆ. ದೇವರು ಅಬ್ರಾಹ್ಮನ ಕರೆದ, ಅಬ್ರಾಹ್ಮ ಅಂದ ತಕ್ಷಣ ಒಂದು ಅವಕಾಶ ಯೂಸ್ ಮಾಡ್ಕೊಂಡ. ಎಸ್ ಲಾರ್ಡ್, ನಾನು ಇಲ್ಲಿದ್ದೇನೆ, ಹೋಗ್ತೀಯ ಅಲ್ಲಿಗೆ? ಎಸ್ ಲಾರ್ಡ್, ಹೋಗ್ತೀನಿ ಅಷ್ಟೇ. ದೇವರು ಮೋಶೆ ಕರೀತಾನೆ, ಮೋಸಸ್ ಅಂದ ತಕ್ಷಣ ಎಸ್ ಮೈ ಲಾರ್ಡ್. ಹೋಗ್ತೀಯಾ ಐಗುಪ್ತ ದೇಶಕ್ಕೆ, ಜನರನ್ನು ಬಿಡಿಸ್ಕೊಂಡ್ಬರ್ತೀಯಾ? ಎಸ್ ಲಾರ್ಡ್, ಹೋಗ್ತೀನಿ. ಸ್ವಲ್ಪ ಏನೋ ನಡೀತಲ್ಲ, ಒಂಚೂರು ಫೈಟಿಂಗ್ ನಡೀತು, ಬಟ್ ಅದನ್ನು ಫೈನಲ್ ಅಲ್ಟಿಮೇಟ್ ಒಪ್ಕೊಂಡ ಅವನು. ಪ್ರೈಸ್ ದಿ ಲಾರ್ಡ್. ದೇವ್ರು ಸಾಮ್ಯಲಿಗೆ ಹೇಳ್ತಿದ್ರೆ, ಸಾಮ್ಯಲ್ ಸಾಮ್ಯಲ್ ಸಾಮ್ಯಲ್, ಎಸ್ ಲಾರ್ಡ್, ನಾನು ಇಲ್ಲಿದ್ದೇನೆ.
ಡೇವಿಡ್ ಅಂತ, ಎಸ್ ಲಾರ್ಡ್ ನಾನು ಇಲ್ಲಿದ್ದೇನೆ. ನೋಡಿ, ಎಲ್ಲ ಸೇವಕರುಗಳಿಗೆ ಸಿಕ್ಕ ಆಪರ್ಚುನಿಟಿನ ಅವ್ರು ಯೂಸ್ ಮಾಡ್ಕೊಂಡ್ರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಫೈನಲ್ ಅಲ್ಟಿಮೇಟ್ ನಾನು ನಿಮಗೆ ಹೇಳೋದೇನೆಂದ್ರೆ, ದೇವರು ನಿಮಗೆ ಕೊಡುವ ಅವಕಾಶಗಳನ್ನ ಎಂದಿಗೂ ಕಳ್ಕೊಳ್ಬೇಡ್ರಿ.